ತಂದಾನೇ ನನಿತಾನ. ಬಂಧುಗಳೇ ನಮಸ್ಕಾರ. ಕೃಷಿ ದರ್ಶನದ ಈ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತಮಗೆ ತಿಳಿದಿದೆ, ಕೃಷಿ ಮೇಳಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು ನಡೆಸ್ತಾ ಇರತಕ್ಕಂತಹ ಅತ್ಯುತ್ತಮವಾದಂತಹ ಒಂದು ಕೃಷಿ ವಿಸ್ತರಣಾ ಒಂದು ಪ್ರಮುಖ ಚಟುವಟಿಕೆ ಅಂತ ಹೇಳ್ಬೋದು. ಸಂಶೋಧನಾಲಯಗಳಲ್ಲಿ ಕಂಡುಹಿಡಿಯಲ್ಪಟ್ಟಂತಹ ತಂತ್ರಜ್ಞಾನಗಳು ರೈತರಿಗೆ, ಪ್ರಮುಖವಾಗಿ ಎಲ್ಲ ಸಂಶೋಧಕರಿಗೆ, ರೈತರಿಗೆ, ಇತರ ಎಲ್ಲ ಸಂಬಂಧಪಟ್ಟವರಿಗೆ ತಲುಪುವಂತಹ ದೃಷ್ಟಿಯಿಂದ, ಜೊತೆಗೆ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುವುದರ ಮುಖೇನ ಹೆಚ್ಚು ಜನರಿಗೆ ಒಂದೇ ಜಾಗದಲ್ಲಿ ವಸ್ತು ಪ್ರದರ್ಶನ, ಮಾಹಿತಿ, ವಿಜ್ಞಾನಿಗಳೊಂದಿಗೆ ಸಂವಾದ, ಜೊತೆಗೆ ಕೃಷಿಕರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಬಗೆಹರಿಸಿಕೊಳ್ಳಬಹುದಾದಂಥ ಏಕೈಕವಾದಂಥ ಮಾರ್ಗ ಒಂದೇ ಸೂರಿನಡಿಯಲ್ಲಿ ಹಮ್ಮಿಕೊಳ್ಳಬಹುದಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಕೃಷಿ ಮೇಳಗಳು. ಅದೇ ರೀತಿ ಈ ವರ್ಷದ ಕೃಷಿ ವಿಶ್ವವಿದ್ಯಾನಿಲಯ ಅಲ್ಲಿ ಸಂಶೋಧನೆಗಳು ಏನು ನಡೀತಾ ಇವೆ, ಶಿವಮೊಗ್ಗದಲ್ಲಿರ್ತಕ್ಕಂಥ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವತಿಯಿಂದ 2015 ಕೃಷಿ ಮೇಳವನ್ನು ವಿಜೃಂಭಣೆಯಿಂದ ಇದೇ ಬರುವ ಅಕ್ಟೋಬರ್ 3ರಿಂದ 6ನೇ ತಾರೀಕಿನವರೆಗೆ ಹಮ್ಮಿಕೊಂಡಿರ್ತಾರೆ. ಇದರ ಸಂಪೂರ್ಣವಾದಂತಹ ರೂಪುರೇಷೆಗಳು ಏನು, ರೈತರು ಹಾಗೂ ಇತರರು ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಈ ಕೃಷಿ ಮೇಳದಿಂದ ಪಡೆದುಕೊಳ್ಳಬಹುದು, ಯಾವ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂಬುದರ ಬಗ್ಗೆ ನೇರವಾದಂತಹ ಸಂವಾದದ ಜೊತೆಗೆ ನೇರ ಫೋನ್ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕೆ ಶಿವಮೊಗ್ಗದಲ್ಲಿರ್ತಕ್ಕಂತಹ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ನಲ್ಮೆಯ ಡಾಕ್ಟರ್ ಸಿ ವಾಸುದೇವಪ್ಪ ಅವರು, ಜೊತೆಗೆ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣಸ್ವಾಮಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ವರ್ಷದ ಕೃಷಿ ಮೇಳ ಬಹುಶಃ ಇದು ನಮ್ಮ ಶಿವಮೊಗ್ಗದ ವಿಶ್ವವಿದ್ಯಾಲಯದ 3ನೇ ಕೃಷಿ ಮೇಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ವ್ಯವಸ್ಥೆಗಳನ್ನು ಮಾಡಲಾಗಿದೆ, ಅದರ ಒಂದು ಧ್ಯೇಯ ಏನು, ಯಾವ ರೀತಿಯ ಅಂಶಗಳನ್ನು ನಾವು ಹೆಚ್ಚಾಗಿ ನಮ್ಮ ರೈತರು ಮತ್ತು ಇತರರು ಅದರಿಂದ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತಾವು ಈ ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತಿಳಿಸಬೇಕು. ಆತ್ಮೀಯರೇ, ಈ ಒಂದು ನೇರ ಫೋನಿಂಗ್ ಕಾರ್ಯಕ್ರಮದಲ್ಲಿ ತಾವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಪ್ರಶ್ನೆಗಳನ್ನು ಕೇಳಬಹುದಾದ ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 080 23 54 2599. ಮತ್ತೊಂದು ದೂರವಾಣಿ ಸಂಖ್ಯೆ 080 23 54 2699. ತಮ್ಮ ಟಿ ವಿ ಪರದೆಯ ಮೇಲೆ ಆ ಸಂಖ್ಯೆಗಳು ಬರ್ತಾ ಇವೆ. ಅವುಗಳನ್ನು ನೋಡಿ ಕೂಡ ತಾವು ಪ್ರಶ್ನೆಗಳನ್ನು ಈ ಒಂದು ಶಿವಮೊಗ್ಗದ ಕೃಷಿ ಹಾಗೂ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕೃಷಿ ಮೇಳ 2015 ಒಂದು ವ್ಯವಸ್ಥೆಯ ಕುರಿತಾದಂತಹ ಪ್ರಶ್ನೆಗಳನ್ನು ತಾವು ಕೇಳ್ತೀರಿ ತಾನೆ. ಮೊದಲಿಗೆ ವಾಸುದೇವಪ್ಪ ಅವರಿಗೆ ಪ್ರಶ್ನೆ. ಸರ್, ಈ ವರ್ಷದ ಕೃಷಿ ಮೇಳ ಈ ಹಿಂದಿನ ಕೃಷಿ ಮೇಳಕ್ಕಿಂತ ಯಾವ ರೀತಿ ವಿಭಿನ್ನವಾಗಿದೆ, ಯಾವ ಅಂಶಗಳನ್ನು ವಿಶೇಷವಾಗಿ ತಾವು ಬಿತ್ತರಿಸಲಿಕ್ಕೆ ಬಯಸ್ತೀರಿ? ನಿಮಗೆ ಮೊದಲೇ ನೀವೇ ಹೇಳಿದ ಹಾಗೆ ಕೃಷಿ ಮೇಳ 2015 ಒಂದು ರೀತಿಯ ವಿಶಿಷ್ಟವಾದ ಕೃಷಿ ಮೇಳ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕೆ ಅಂತಂದರೆ ಈ ಒಂದು ಕೃಷಿ ಮೇಳದ ಮುಖ್ಯ ಧ್ಯೇಯ ಕೃಷಿಯಲ್ಲಿ ಯುವಜನ ಮತ್ತು ಮಹಿಳಾ ಸಬಲೀಕರಣ. ಇದು ಬಹಳ ಮುಖ್ಯವಾದ ಅಂಶ. ಯಾಕೆ ಅಂತಂದರೆ ಇವತ್ತು ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಜೊತೆಗೆ ಪಟ್ಟಣ ಕಡೆಗೆ ವಲಸೆ ಬರ್ತಾ ಇದ್ದಾರೆ. ಅಂದರೆ ಇವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಲ್ಲದೆ ಕೃಷಿ ಲಾಭದಾಯಕ ಅನ್ನೋದನ್ನು ತೋರಿಸ್ಕೊಡೋದು ಸಹ ಭಾಳ ಮುಖ್ಯ ಆಗಿದೆ. ಅಂದರೆ ಯಾಂತ್ರೀಕರಣದಿಂದ ಕೃಷಿ ಮಾಡಿದಾಗ ಹೆಚ್ಚಿನ ಲಾಭವನ್ನು ಪಡಿಬೋದು ಅನ್ನೋದನ್ನು ನಮ್ಮ ಯುವ ಜನತೆಗೆ ಮತ್ತು ಬೆಳೆ ವೈವಿಧ್ಯತೆ ಬಗ್ಗೆ ಇವರಿಗೆ ಇರತಕ್ಕಂಥ ಜ್ಞಾನವನ್ನು ಸಹ ಹೆಚ್ಚಿಸಲಿಕ್ಕೆ ಇದು ಒಂದು ಉತ್ತಮವಾದ ಅವಕಾಶ. ಇದನ್ನು ನಾವು ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಹಳ್ಳಿಯ ಪ್ರತಿ ಯುವಕರಿಗೂ ಯುವ ರೈತರಿಗೆ ಇವರಿಗೆ ಈ ಒಂದು ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಒಂದಾದರೆ, ಎರಡನೇದಾಗಿ ಮಹಿಳೆಯರ ಸಬಲೀಕರಣ. ನಮಗೆ ಗೊತ್ತೇ ಇದೆ ಭಾರತದ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಷ್ಟು ಅಂತ. ಇತ್ತೀಚೆಗೆ ಮಹಿಳೆಯರು ಹೆಚ್ಚು ಮಹಿಳೆಯರು ಪಟ್ಟಣಗಳಲ್ಲಿ ಇರೋವಂಥವ್ರು ಕೃಷಿ ಬಗ್ಗೆ ಸ್ವಲ್ಪ ಅಲಕ್ಷ್ಯ ತೋರಿಸ್ತಾ ಇದ್ದಾರೆ. ಅಂದರೆ ಮಹಿಳೆಯರಿಗೆ ಪಟ್ಟಣದಲ್ಲಿದ್ದರೂ ಸಹ ಯಾವ ರೀತಿ ಕೃಷಿಯನ್ನು ಮಾಡ್ಬೋದು. ಒಂದನೇದಾಗಿ ಹೇಳೋದು ಅಂತಂದರೆ ಈ ಮೇಲ್ಛಾವಣಿ ತೋಟಗಾರಿಕೆ, ಟೆರೇಸ್ ಗಾರ್ಡನ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಇದನ್ನು ಮಹಿಳೆಯರು ಸ್ವಂತ ತಮ್ಮ ಮನೆ ತಾರಸಿ ಮೇಲೆ
ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆದರೆ ಮನೆಗೆ ಬೇಕಾದಂತಹ ತರಕಾರಿ, ಸೊಪ್ಪು, ಹಣ್ಣು ಇಂಥವುಗಳನ್ನು ಯಾವ ರೀತಿ ಬೆಳಿಬೋದು ಅನ್ನೋದನ್ನು ಸಹ ತೋರಿಸ್ಕೊಡ್ಲಿಕ್ಕೆ ಒಂದು ದಿನದ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ. ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಹೈಟೆಕ್ ಹಾರ್ಟಿಕಲ್ಚರ್ ಅಂತ ಇವತ್ತೇನು ಬರ್ತಾ ಇದೆ, ಈ ಪಾಲಿ ಮನೆಗಳಿರ್ಬೋದು ಅಥವಾ ನೆರಳು ಮನೆ ಇರ್ಬೋದು, ಇದರಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯೋದಿರ್ಬೋದು ಅಥವಾ ಹಣ್ಣಿನ ಬೆಳೆಗಳನ್ನು ಬೆಳಿಬೋದು. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಮಹಿಳೆಯರಿಗೆ ಒಂದು ಹೆಚ್ಚು ವಿಷಯವನ್ನು ಒತ್ತು ಕೊಟ್ಟು ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಈ ರೀತಿಯ ಒಂದು ಧ್ಯೇಯವನ್ನು ನಾವು ಹಾಕ್ಕೊಂಡಿದ್ದೀವಿ. ಓಕೆ, ನಾರಾಯಣ ಸ್ವಾಮಿ ಸರ್, ಈಗ ವಿಶೇಷವಾಗಿ ಇಷ್ಟೆಲ್ಲ ಈಗ ಸಾಹೇಬ್ರು ಹೇಳಿದ್ರು, ಇಷ್ಟೆಲ್ಲ ಅಂಶಗಳನ್ನು ಪ್ರಚುರಪಡಿಸಲಿಕ್ಕೆ 4 ದಿವಸಗಳ ಕಾಲ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ? ಈಗ ಎಕ್ಸಿಬಿಷನ್ ಆಗಿರ್ಬೋದು, ಎಕ್ಸಿಬಿಷನ್ ಇರ್ಬೋದು. ಅದಕ್ಕಿಂತ ಮೊದಲಾಗಿ ಆ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾಗಿರತಕ್ಕಂತಹ ಬೆಳೆಗಳು, ಆ ಬೆಳೆಗಳಲ್ಲಿ ಅತಿ ಮುಖ್ಯವಾಗಿ ಇರತಕ್ಕಂತಹ ಇತ್ತೀಚಿನ ತಳಿಗಳು, ಇಂಥವುಗಳನ್ನೆಲ್ಲ ಸೇರಿಸಿ ಸಸ್ಯಕಾಶಿ ಅಂತ ಒಂದು ತಾಕು ಮಾಡಿದ್ದೀವಿ. ಆ ತಾಕಿನಲ್ಲಿ ಸುಮಾರು 144 ಸಣ್ಣ ಸಣ್ಣ ತಾಕುಗಳಿರ್ತವೆ. ಅದರಲ್ಲಿ ಪ್ರತಿಯೊಂದರಲ್ಲೂ ವಿವಿಧವಾದಂಥ ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳನ್ನು ಅದರಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಅವರಿಗೆ ಪ್ರಾತ್ಯಕ್ಷಿತೆ ಮಾಡಿ ತೋರಿಸಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆಗೆ ಪಾಲಿಮನೆಗಳು ಮತ್ತು ನೆರಳು ಮನೆಗಳಲ್ಲಿ ತರಕಾರಿಗಳು ಮತ್ತು ಹೂವಿನ ಬೆಳೆಗಳನ್ನು ಬೆಳೆಸ್ತಕ್ಕಂಥ ವಿಧಾನ ಹೇಗೆ ಅನ್ನುವುದನ್ನು ತಿಳಿಸ್ಕೊಡ್ಲಿಕ್ಕೆ ಅದೊಂದು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ಅದರ ಜೊತೆಗೆ ಕಡಿಮೆ ನೀರಿನಲ್ಲಿ ಭತ್ತವನ್ನು ಬೆಳೆಸಲು ಸಾಧ್ಯವೇ ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ಆಮೇಲೆ ಗೋಡಂಬಿ ಕೃಷಿನ ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ಬಾಳೆಯನ್ನು ಯಾವ ರೀತಿ ಬೆಳೀಬೇಕು ವೈಜ್ಞಾನಿಕವಾಗಿ ಅನ್ನೋದ್ರ ಬಗ್ಗೆ ಒಂದು ಇದೆ. ಮತ್ತು ಅಡಿಕೆನಲ್ಲಿ ಬಹುಮಹಡಿ ಬೆಳೆಗಳು ಮತ್ತು ಅಂತರ ಬೆಳೆಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥ ಪ್ರಾತ್ಯಕ್ಷಿತೆ ಒಂದು. ಆಮೇಲೆ ಮೀನುಗಾರಿಕೆ, ಅಲಂಕಾರಿಕ ಮೀನುಗಾರಿಕೆ ಯಾವ ರೀತಿ ಮೀನುಗಳನ್ನು ಬೆಳೆಯೋದು ಯಾವ ರೀತಿ ಅಂತಕ್ಕಂಥದ್ದು, ಜೇನು ಸಾಕಣೆ ಅಂತಕ್ಕಂಥದ್ದು ಮತ್ತು ಸಾವಯವ ಕೃಷಿ ಇಂತಹ ಒಂದು ಸಂಶೋಧನಾ ಫಲಿತಾಂಶಗಳನ್ನು ಅಲ್ಲಿ ತೋರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಸರ್, ಒಂದು ಹಾಸನದಿಂದ ಕೃಷ್ಣೇಗೌಡರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಕೃಷ್ಣೇಗೌಡ್ರೆ, ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ. ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಕೃಷ್ಣೇಗೌಡ ಅಂತ. ನಾನು ಹಾಸನದಿಂದ. ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಎಲ್ಲಾ ಜನಗಳು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ತರಕಾರಿ ಬೆಳೆಗಳನ್ನೇ ಬೆಳಿತಾರೆ, ಆಹಾರ ಬೆಳೆಗಳನ್ನ ಬೆಳಿತಾರೆ. ಅದ್ರ ಜೊತೆ ನಾನು ಮೇಕೆ ಸಾಗಾಣಿಕೆ ಮಾಡೋಣ ಅಂತ ಮಾಡಿದ್ದೀನಿ. ಅದು ಮಾಹಿತಿ ಬೇಕಾಗಿತ್ತಲ್ಲ ಸರ್? ಕೃಷಿ ಮೇಳದಲ್ಲಿ ಇದಕ್ಕೇನಾದ್ರೂ ಮಾಹಿತಿ ಇದೆಯಾ? ಬಹಳ ಒಳ್ಳೆಯ ಒಂದು ಪ್ರಶ್ನೆ. ಈ ಮೇಕೆ ಸಾಕಾಣಿಕೆ ಮತ್ತು ಏನು ನಮ್ಮ ಈ ಒಂದು ಹಾಲಿಗಾಗಿ ರಾಸುಗಳನ್ನು ಏನೇನಿದೆ, ಡೈರಿ, ಮೊದಲು ತಾವು ಕೇಳಿ, ಉತ್ತರವನ್ನು ಕೇಳಿ ಆನಂತರ ಚರ್ಚೆ ಮಾಡಿ. ಮೇಕೆ, ದನಕರುಗಳ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ, ಎಮ್ಮೆಗಳು, ಇವುಗಳೆಲ್ಲವನ್ನೂ ಸಹ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಇದರಲ್ಲಿ. ಕೃಷ್ಣೇಗೌಡ್ರೆ, ತಮ್ಮ ಹಾಸನದ ಭಾಗವೂ ಕೂಡ ಶಿವಮೊಗ್ಗಕ್ಕೆ ಕೂಡ ಸಮೀಪ ಇರೋದ್ರಿಂದ ತಾವು ಇದರ ಕೃಷಿ ಮೇಳದ ಒಂದು ಪ್ರಯೋಜನವನ್ನು ಪಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತಾರೆ. ರಾಯಭಾಗ್ನಿಂದ ಮತ್ತೊಂದು ಪ್ರಶ್ನೆ ಇದೆ. ಇದಾದ ನಂತರ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ. ಹಲೋ ಹಲೋ ವಿಠಲ ಮಾತಾಡ್ತಾ ಇರೋದು ಸರ್. ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ನಾವು ಕೃಷಿ ಮೇಳದಲ್ಲಿ ಅಂದ್ರೆ ಈಗ ಕಬ್ಬು, ನಾವು ಜಾಸ್ತಿ ಕಬ್ಬು ಬೆಳಿತಾ ಇರ್ತೀವಿ. ಆದ್ರೆ ಕಬ್ಬಿನಲ್ಲಿ ವಿವಿಧ ಬೆಳೆಗಳನ್ನ ಬೆಳಿಬೇಕಂತ ಮಾಡ್ತಾ ಇದೀವಿ. ಆದ್ರೆ ಯಾವ ಬೆಳೆ ಬೆಳೆದ್ರೆ ಜಾಸ್ತಿ ಲಾಭ ಆಗುತ್ತೆ ಅಂತ ಕೇಳ್ಬೇಕಂತ ಮಾಡಿ. ಕೃಷಿ ಮೇಳದಲ್ಲಿ ಕಬ್ಬಿಗೆ ಸಂಬಂಧಪಡ್ತಕ್ಕಂಥದ್ದು ತಜ್ಞರೊಂದಿಗೆ ಏನಾದರೂ ಅವರು ಮಾಹಿತಿಯನ್ನು ಪಡ್ಕೊಳ್ಬಹುದಾ ಸರ್? ಕಬ್ಬಿಗೆ ಬೆಳೆಗೆ ಅದಕ್ಕೇನೆ ಒಂದು ಕನ್ಸಲ್ಟೆನ್ಸಿ ಸರ್ವಿಸ್ ಅಂತೇಳಿ ಒಂದು ಕಡೆಗೆ ಮಾಡಿದ್ದೀವಿ. ಅದರಲ್ಲಿ ಅವರಿಗೆ ಎಲ್ಲ ಮಾಹಿತಿಯನ್ನು ಪರಿಪೂರ್ಣವಾಗಿ ಒದಗಿಸ್ಕೊಡ್ತೀವಿ. ಅದನ್ನು ಅವರು ಸಂಪರ್ಕಿಸಿ ಅಲ್ಲಿ ಬಂದು ಎಲ್ಲ ನೋಡಿ ಆನಂತರ ಎಂಥದೇ ಸಂದೇಹಗಳಿದ್ರೂ ಅಲ್ಲಿ ಪರಿಹಾರ ಮಾಡ್ಕೊಂಡು. ವಿಠಲ್ ಅವರೇ, 4 ದಿವಸ ನಡೆಯಬಹುದಾದಂಥ ಈ ಒಂದು ಕೃಷಿ ಮೇಳದಲ್ಲಿ ತಾವು ಭಾಗವಹಿಸಿದ್ರೆ ತಜ್ಞರೊಂದಿಗೆ ಸಂಪರ್ಕಿಸಿ ಚರ್ಚೆ ಮಾಡ್ತಕ್ಕಂಥ ಅವಕಾಶವೂ ಕೂಡ ಇರ್ತದೆ. ಕೆಲವು ಪ್ರಾತ್ಯಕ್ಷಿಕೆಯನ್ನು ಕೂಡ ತಾವು ಶಿವಮೊಗ್ಗದಲ್ಲಿ ತಾವು ನೋಡ್ಬೋದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್, ಈಗ ಮುಖ್ಯವಾಗಿ 4 ದಿವಸಗಳ ಕಾಲದಲ್ಲಿ ಹೇಗೆ ಯಾವ ಭಾಗದ ರೈತರು ಬರಬಹುದು ಅಂತ ಹೇಳಿ, ಅಂದರೆ 4 ದಿವಸ ಹೇಗೆ ನೀವು ವಿಭಾಗ ಮಾಡ್ಕೊಂಡಿದ್ದೀರಿ? ವ್ಯವಸ್ಥೆ ಹೇಗೆ ಸರ್? ಈ ಒಂದು 4 ದಿವಸದ, ಕಳೆದ ವರ್ಷ ನಾವು 3 ದಿವಸ ಮಾಡಿದ್ವಿ. ಈ ವರ್ಷ 4 ದಿವಸ ಮಾಡಿದ್ದೀವಿ. ಯಾಕೆ ಅಂತಂದರೆ ಕಳೆದ ವರ್ಷ ಬಹಳಷ್ಟು ಜನ ರೈತರು ಬಂದರು. ಕೊನೆಗೆ ಇನ್ನೊಂದು ದಿವಸ ಎಕ್ಸ್ಟೆಂಡ್ ಮಾಡಿದರೆ ಒಳ್ಳೇದಿತ್ತು ಅನ್ನೋ ಒಂದು ಅಭಿಪ್ರಾಯ ಬಂತು. ಹಾಗಾಗಿ ಈ ವರ್ಷ 4 ದಿವಸಕ್ಕೆ ಮಾಡೋದು. ನಮ್ಮ ಒಂದು ಅಂದಾಜಿನ ಪ್ರಕಾರ ಸುಮಾರು 5 ರಿಂದ 6 ಲಕ್ಷ ಜನ ಈ 4 ದಿನದಲ್ಲಿ ಭಾಗವಹಿಸ್ಬೋದು ಅಂತ ಇದೆ. ಅಂದರೆ ಹಾಗಾಗಿ ಈಗ ನಮ್ಮ ನಮ್ಮ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ 7 ಜಿಲ್ಲೆ ಬರುತ್ತೆ. ಅಂದರೆ 7 ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯವರು ಬರಬಾರ್ದು ಅಂತ ಏನಿಲ್ಲ, ಅವರು ಸಹ ಬರ್ಬೋದು. ಈ ಎಲ್ಲ 7 ಜಿಲ್ಲೆಯ ರೈತರಿಗೆ ಬಂದು ಹೋಗ್ಲಿಕ್ಕಾಗಿ
ಮೊದಲನೇ ದಿನ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆ, ಎರಡನೇ ದಿವಸ ಚಿಕ್ಕಮಗಳೂರು ಮತ್ತು ಕೊಡಗು, ಮೂರನೇ ದಿವಸ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ ರೀತಿಯಾಗಿ ನಾಲ್ಕನೇ ದಿವಸ ನಮ್ಮ ಶಿವಮೊಗ್ಗ ಮತ್ತು ಚಿತ್ರದುರ್ಗ. ಇವರೆಲ್ಲ ರೈತರು ಅಂದರೆ ಈ ರೀತಿ ನಿಗದಿ ಮಾಡಿದ್ದೀವಿ ಅಂತ ಏನಿಲ್ಲ. ಈ ಒಂದು ದಿನಗಳಲ್ಲಿ ಈ ಭಾಗದಿಂದ ಹೆಚ್ಚು ಜನ ಬರಲಿಕ್ಕೆ ನಮ್ಮ ಕೃಷಿ ಇಲಾಖೆಯವ್ರ ಜೊತೆಗೆ ಒಂದು ಚರ್ಚೆ ಮಾಡಿ, ಅಥವಾ ತೋಟಗಾರಿಕೆ ಇಲಾಖೆಯವ್ರ ಜೊತೆ ಚರ್ಚೆ ಮಾಡಿ, ಮತ್ತು ಮೀನುಗಾರಿಕೆ ಇಲಾಖೆಯವ್ರ ಚರ್ಚೆ ಮಾಡಿ ರೈತರಿಗೆ ಬಂದು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಅವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ತಾಲೂಕುಗಳಿಂದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ರೈತರೆಲ್ಲರೂ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ಮೀನುಗಾರಿಕೆ ಇಲಾಖೆಯವ್ರನ್ನ ಸಂಪರ್ಕಿಸಿ ಅವರು ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆನೂ ಚಿಂತನೆ ಮಾಡ್ಬೋದು. ಮತ್ತೆ ಹಲವು ರೈತರು ಅವರು ಸ್ವಂತವಾಗಿ ಯಾವ ದಿವಸನಾದ್ರೂ ಬರ್ಬೋದು, ಏನು ಅದಕ್ಕೇನು ಅಭ್ಯಂತರ ಏನಿಲ್ಲ. ತುಮಕೂರಿಂದ ಯದುಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ. ನಮಸ್ಕಾರ. ಹೇಳಿ. ಓಕೆ, ಯಾರಾದ್ರೂ ಮೇಡಮ್ ಹತ್ರ ಮಾತಾಡ್ತಾ ಇದ್ದೀರಾ ಅಥವಾ ನಮ್ಮ ಹತ್ರನೇ ಮಾತಾಡಿ? ಯದುಕುಮಾರ್ ಅವರೇ. ಹೌದಾ? ಹೇಳಿ. ಯಾರು ಮೇಡಮ್ ಅಂದ್ರಲ್ಲ ಅದಕ್ಕೆ. ಓಕೆ ಸರ್, ಇದು 6 ಎಕರೆ ಜಮೀನಿದೆ ಹೊಲ. ಸರಿ. ಹಲೋ. ಹೇಳಿ. ಮಾತಾಡ್ತಿರೋದು. ಗೊತ್ತಾಯ್ತು. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಜಮೀನು ಇದೆ, ಅದ್ರ ತೋಟ ಮಾಡ್ಬೇಕು ಅಂತ ಇದ್ದೇವೆ, ಯಾವ ಟೈಪ್ ಮಾಡ್ಬೇಕು ಅಂತ. ಈ ಒಂದು ಕೃಷಿ ಮೇಳದಲ್ಲಿ ಅವರು ಇದರ ಬಗ್ಗೆ 6 ಎಕರೆ ಜಮೀನಲ್ಲಿ ತುಮಕೂರಿನಲ್ಲಿ ಏನ್ ಮಾಡಬಹುದು? ರೈತರು ಸಾಮಾನ್ಯವಾಗಿ ಈಗ ನಿಮ್ಗೆ ಗೊತ್ತೇ ಇದೆ, ಈಗ ಏಕ ಬೆಳೆ ಬೆಳೆದ್ರೆ ನಿಮಗೆ ಎಷ್ಟು ಅನಾಹುತ ಆಗ್ತಾ ಇದೆ ಅಂತ ಇತ್ತೀಚೆಗೆ ನಾವು ಕಂಡು ಹಿಡಿತಾ ಇದ್ದೀವಿ. ತೋಟ ಮಾಡ್ಬೇಕಂತ ಅದೇ ಹೇಳ್ತೀನಿ, ತೋಟ ಮಾಡೋದಾದ್ರೂ ಸಹ ಒಂದೇ ಬೆಳೆ ಬೆಳಿಬಾರ್ದು. ತೋಟದಲ್ಲಿ ನೀವು ಹಲವಾರು ಬೆಳೆಗಳನ್ನ ಬೆಳಿಬಹುದು. ಈಗ ಅಡಿಕೆ ಬೆಳೆ ಬೆಳೆಯೋದಾದ್ರೆ ಅಡಿಕೆ ಮಧ್ಯ ನೀವು ಕೋಕೋ ಬೆಳಿಬಹುದು, ವಿಳ್ಳೆದೆಲೆ ಬೆಳಿಬಹುದು, ಪೆಪ್ಪರ್ ಬೆಳಿಬಹುದು. ಈ ರೀತಿಯಾಗಿ ನಿಮಗೆ ಅಡಿಕೆ ಅಂತ ಅಲ್ಲ, ನೀವು ಹಣ್ಣಿನ ಬೆಳೆ ಬೆಳಿಬೇಕು ಅಂದ್ರೆ ಹಣ್ಣಿನ ಬೆಳೆಗಳಲ್ಲಿ ಯಾವ್ಯಾವ ವಿವಿಧ ಅಂತರ್ ಬೆಳೆಗಳನ್ನ ಬೆಳಿಬಹುದು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ನಾವು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಯಾವ ಬೆಳೆಗಳನ್ನ ಬೆಳಿಬಹುದು ಅಂತ ಸಂಪೂರ್ಣವಾಗಿ ತಿಳಿಸ್ಲಿಕ್ಕೆ ಆಗೋದಿಲ್ಲ ಇವರೇ. ತಾವು ತುಮಕೂರಿನ ಒಂದು ಭಾಗಕ್ಕೆ, ನಿಮ್ಮ ಜಾಗಕ್ಕೆ ತಜ್ಞರೊಂದಿಗೆ ಸಂಪರ್ಕಿಸಿ ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಕೃಷಿ ಮೇಳದಲ್ಲಿ ಇದೆ. ತಾವು ಕೃಷಿ ಮೇಳದಲ್ಲಿ ಮೊದಲು ಭಾಗವಹಿಸಿ ಅಲ್ಲಿ ಮಾಹಿತಿಯನ್ನು ಪಡೆದು ಆನಂತರ ಬೇಸಾಯವನ್ನು ಮಾಡಿ. ಒಂದು ರೆಡ್ಡಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಶಹಪುರದಿಂದ ಒಂದು ಪ್ರಶ್ನೆ ಇದೆ. ಹಲೋ 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 ನಾಗರೆಡ್ಡಿ ಅವರೇ, ಪ್ರಶ್ನೆ ಕೇಳಿ. ಶಾಪುರ್ ತಾಲೂಕು ಸಾವೂರ್ ಗ್ರಾಮದವ್ರು ಸರ್. ಸಂತೋಷ. ನಿಮ್ಮ ಪ್ರಶ್ನೆ ಏನು? ಕುರಿ ಇಲ್ಲಿ ನಮ್ಮ ಭಾಗಕ್ಕೆ ಕುರಿ ಸಾಕಣೆ ಮಾಡೋಣ ಅಂತಿದೆ. ಕುರಿ ಸಾಕ್ಬೇಕು ಅಂತ ಇದ್ದೀರಾ? ಓಕೆ ಸರ್. ಈ ಒಂದು ಕುರಿ ಸಾಕಾಣಿಕೆ ಅಂದ್ರೆ ನಮ್ಮ ಭಾಗಕ್ಕೆ ಯಾವ ತಳಿ ಸೂಟ್ ಆಗುತ್ತೆ ಅಂತ ದಯವಿಟ್ಟು ಕೇಳಿ. ಇಲ್ಲಿ ತಮ್ಮ ಟಿವಿಯ ವಾಲ್ಯೂಮ್ ಅನ್ನು ಕಡಿಮೆ ಮಾಡ್ಕೊಳ್ಳಿ. ದಯವಿಟ್ಟು ಕೃಷಿ ಮೇಳ ಏನು ನಡೀತಾ ಇದೆ ಶಿವಮೊಗ್ಗದಲ್ಲಿ 3ನೇ ತಾರೀಕಿಂದ 6ನೇ ತಾರೀಕಿನವರೆಗೆ, ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಶುಸಂಗೋಪನೆಯನ್ನು ಸೇರಿ ಕೃಷಿ ಮೇಳ ಮಾಡ್ತಾ ಇದ್ದಾರೆ. ಅಲ್ಲಿ ದಯವಿಟ್ಟು ಭಾಗವಹಿಸಿ ಅದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ವಿಶೇಷವಾಗಿ ವಸ್ತು ಪ್ರದರ್ಶನ, ಪ್ರಾತ್ಯಕ್ಷಿಕೆಗಳು ಮತ್ತು ಇದರ ಖಾಸಗಿ ಸಂಘ ಸಂಸ್ಥೆಗಳು ಏನಾದರೂ ಅವರ ತಂತ್ರಜ್ಞಾನಗಳನ್ನು ಅಥವಾ ಮಾರಾಟದ ವ್ಯವಸ್ಥೆ ಮತ್ತು ಗಿಡ ಮತ್ತು ಇದರೇನು ಬೀಜ ಇತ್ಯಾದಿಗಳ ಒಂದು ವ್ಯವಸ್ಥೆ ಹೇಗೆ ಮಾಡಿದ್ದೀರಿ ಸರ್? ಇದು ಒಂದು ಬಹಳ ದೊಡ್ಡ ವ್ಯವಸ್ಥೆ. ವಸ್ತು ಪ್ರದರ್ಶನ ಸುಮಾರು ಕಳೆದ ವರ್ಷ ನಾವು ಒಂದು 250 ಮಳಿಗೆಗಳನ್ನು ಮಾಡಿದ್ವಿ. ಈ ವರ್ಷ ಈ ಒಂದು ಏನು ಈ ಪ್ರದರ್ಶಕರ ಒಂದು ಏನು ಡಿಮ್ಯಾಂಡ್ ಏನಿದೆ ಅದನ್ನು ನೋಡಿದಾಗೆ ಈಗ 500 ಮಳಿಗೆ ಮಾಡಿದ್ದೀವಿ. ಆದರೂ ಸಹ ಇನ್ನೂ ಹೆಚ್ಚಿನ ಜನಗಳು ಬರ್ತಾ ಇದ್ದಾರೆ. ಅಂದರೆ ಉದ್ದೇಶ ಇಷ್ಟೇ. ಈಗ ಈ ವಸ್ತು ಪ್ರದರ್ಶನದ ಮಳಿಗೆಗಳಲ್ಲಿ ಈಗ ನೀವು ಹೇಳಿದ ಹಾಗೆ ಸಂಘ ಸಂಸ್ಥೆಗಳು ಸಹ ಭಾಗವಹಿಸ್ತಾ ಇದ್ದಾವೆ. ನಬಾರ್ಡ್ ಒಂದು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಮತ್ತು ಈ ಹೆಣ್ಣು ಮಕ್ಕಳ ಗುಂಪುಗಳು, ಸ್ವಸಹಾಯ ಗುಂಪುಗಳು, ಇವರು ಬರ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬರ್ತಾ ಇದೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಎಲ್ಲ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ಹಾಗೂ ಕೇಂದ್ರದಿಂದ ಏನು ಭಾರತೀಯ ಅನುಸಂಧಾನ ಪರಿಷತ್ತಿನ ರಿಸರ್ಚ್ ಸಂಸ್ಥೆಗಳು ಸಹ ಭಾಗವಹಿಸ್ತಾ ಇದ್ದಾವೆ ಹೆಚ್ಚಿನ ಪ್ರಮಾಣದಲ್ಲಿ. ಹಾಗಾಗಿ ಇದು ಒಂದು ರೀತಿಯ ದೊಡ್ಡ ಮೇಳ ಅಂತ. ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಪಡ್ತಕ್ಕಂಥ ಎಲ್ಲ ICAR ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ಅಂದ್ರೆ ಈಗ IIHR ಆಗಿರ್ಬೋದು, ಬೇರೆ ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಎಲ್ಲ ತಂತ್ರಜ್ಞಾನಗಳನ್ನು ಅಲ್ಲಿ ವಸ್ತು ಪ್ರದರ್ಶನ. ಇನ್ನೂ ಒಂದು ಮುಖ್ಯವಾದ ಒಂದು ಆಕರ್ಷಣೆ ಈ ವರ್ಷ ಅಂತಂದ್ರೆ ಮತ್ಸ್ಯ ಮೇಳ.
ಈಗ ಈ ಮೀನುಗಳು ಅಲಂಕಾರಿಕ ಮೀನುಗಳ ಬಗ್ಗೆ ಇರ್ಬೋದು, ಅಥವಾ ನಾವು ಬೆಳೆಸ್ತಿರ್ತಕ್ಕಂಥ ಮೀನುಗಳಿರ್ಬೋದು, ಅಥವಾ ಮೀನಿನ ಒಂದು ಖಾದ್ಯಗಳನ್ನು ತಯಾರು ಮಾಡೋದ್ರ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆನೂ ಸಹ ಒಂದು ದೊಡ್ಡ ಪೆವಿಲಿಯನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಪರಿಕರಗಳು, ನೀವು ಹೇಳಿದ ಹಾಗೆ ಕೃಷಿಗೆ ಬೇಕಾದ ಪರಿಕರಗಳಿರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಬೀಜಗಳಿರ್ಬೋದು, ಆಮೇಲೆ ನರ್ಸರಿ ಗಿಡಗಳಿರ್ಬೋದು, ತೋಟಗಾರಿಕೆ ಸಸ್ಯಗಳಿರ್ಬೋದು, ಇವುಗಳೆಲ್ಲವನ್ನ ಒಂದು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ರೈತರು ಅಲ್ಲಿ ಬಂದು ನೋಡಿದರೆ ಅದ್ರ ಬಗ್ಗೆ ಮಾಹಿತಿನೂ ತಗೊಂಡು, ಜೊತೆಗೆ ಬೇಕಾದ ಒಂದು ಬೀಜ ಆಗ್ಬೋದು, ಗಿಡ ಆಗ್ಬೋದು, ಅಥವಾ ಗೊಬ್ಬರ ಆಗ್ಬೋದು, ಅಥವಾ ಒಂದು ಯಂತ್ರೋಪಕರಣ ಆಗ್ಬೋದು, ಇವುಗಳೆಲ್ಲವನ್ನು ಅಥವಾ ಮಾಹಿತಿಯನ್ನು ಸಹ ತಗೊಂಡು ಹೋಗ್ಬೋದು. ಇದು ಬಹಳ ಮುಖ್ಯವಾದ ಒಂದು. ಮತ್ತೊಂದು ಕರೆ ಇದೆ ಬಳ್ಳಾರಿಯಿಂದ. ಹಲೋ ಹಲೋ ಹಲೋ. ನಮಸ್ಕಾರ ಸರ್. ಜಗದೀಶ್, ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಕೇಳಿ. ನಮ್ದು ನೀವು ಚಾನಲ್ದಲ್ಲಿ ಎಲ್ಲ ಪ್ರೋಗ್ರಾಮ್ ನೋಡಿ ಸರ್, ಚೆನ್ನಾಗಿ ಬರ್ತದೆ. ಸಂತೋಷ. ಹಾ, ಕೃಷಿ ಮೇಳದ ಬಗ್ಗೆ ಏನ್ ಕೇಳ್ತೀರಿ? ಕೃಷಿ ಮೇಳದ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಯಾವ್ದಾದ್ರು ಕೃಷಿ ಮೇಳಕ್ಕೆ ಭಾಗವಹಿಸಿರ್ತಕ್ಕಂಥ ಅನುಭವ ಇದೆಯಾ? ಇಲ್ಲ ಸರ್, ಇಲ್ಲ. ತಾವು ಅದಕ್ಕಾಗಿನೇ ಈ ಕಾರ್ಯಕ್ರಮ ನಾವು ಮಾಡ್ತಾ ಇರುವಂಥದ್ದು. ಶಿವಮೊಗ್ಗದ ಕೃಷಿ ಮೇಳದಲ್ಲಿ ತಾವು ಭಾಗವಹಿಸಿ ಇನ್ನೂ ಹೆಚ್ಚು ಕೃಷಿಯಾಗು ನೀವೇನಾದ್ರು ಕೇಳಲಿಕ್ಕೆ ಬಯಸ್ತೀರಾ? ಕೃಷಿ ಬಗ್ಗೆ ಆಗಲಿ, ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿದ್ರಿ, ಯಾವುದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇದೆ? ಓಕೆ, ಕಾಲ್ ಕಟ್ಟಾಯಿತು ಅಂತ ಕಾಡಿದೆ. ಓಕೆ. ಹಲೋ, ಇನ್ನೊಂದು ಕರೆ ಇದೆ. ಹಲೋ ಹಲೋ. ಕಾಂತರಾಜ್, ಕೇಳಿಸ್ತಾ ಇದೆ. ಹೊಳಲ್ಕೆರೆ ತಾಲೂಕು. ಪ್ರಶ್ನೆ ಕೇಳಿ ಕೃಷಿ ಮೇಳದ ಬಗ್ಗೆ. ಸರ್, ಹೊಳಲ್ಕೆರೆಯಿಂದ ನಾವು ಬರ್ಬೇಕಂತ ಬಹಳ ಆಸಕ್ತಿ ಇದೆ. ನಮ್ಮ ಇದರಿಂದ ಬರ್ಬೇಕಾ, ಇನ್ನು ಇದರಿಂದ ಬರ್ಬೇಕು ಸರ್? ಓಕೆ. ಈಗ ಹೊಳಲ್ಕೆರೆಯಿಂದ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ಏನಾದ್ರು ಇಲಾಖೆಯವರು ಏನಾದ್ರು ಮಾಡ್ತಾರೋ ಅಥವಾ ನೇರವಾಗಿ ಬರ್ಬೋದು ಸರ್ ಅವರು? ಎರಡೂ ವ್ಯವಸ್ಥೆಗಳಿದ್ದಾವೆ. ಕೇಳಿ. ಮೊದಲನೇದಾಗಿ ವ್ಯವಸ್ಥೆ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯವರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಎರಡನೇದಾಗಿ ಅವ್ರು ಕಾಯೋದೇ ಬೇಡ, ಶಿವಮೊಗ್ಗಕ್ಕೆ ಭಾಳ ಹತ್ರ ಇದೆ. ನಾವು ಹೊಳಲ್ಕೆರೆಗೆ ಈಗಾಗಲೇ 2-3 ಸಾರಿ ಬಂದಿದ್ದೀವಿ. ನೀವೆಲ್ಲ ದಯವಿಟ್ಟು ನಿಮ್ಮ ಸ್ವಂತ ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿಗೆ ಬಂದರೂ ಸಹ ಭಾಳ ಒಳ್ಳೇದು. ಯಾವುದಕ್ಕೂ ಕಾಯೋದು ಬೇಡ, ಯಾವ ಒಂದು ವ್ಯವಸ್ಥೆ ಇದೆಯೋ ಅದ್ರ ಉಪಯೋಗ ಪಡ್ಕೊಂಡ್ಬಿಟ್ಟು ನೀವು ಬಂದ್ರೆ ಒಳ್ಳೇದಾಗ. ಡಾಕ್ಟರ್ ನಾರಾಯಣಸ್ವಾಮಿ ಸರ್, ಈಗ ವಿಶೇಷವಾಗಿ ಈ ವರ್ಷ ರೈತರು ಹೇಗೆ ಅದರ ಪ್ರಯೋಜನವನ್ನು ಪಡಿಬಹುದು ಅಂತ ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳ್ಬೋದು? ಪ್ರಾತ್ಯಕ್ಷಿತವಾಗಿ ಕಂಡು ಅವರು ಪ್ರತಿ ಮಾಹಿತಿಯನ್ನು ಕಂಡು ಅದಕ್ಕೆ ಬೇಗ ಅಂತ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹೆಚ್ಚಿನ ಅನುಕೂಲ. ಯಾಕೆಂತಂದರೆ ಹೊಸ ತಳಿಗಳು, ಹೊಸ ಬೆಳೆಗಳು ಬೇರೆ ಕಡೆ ಹೋಗಿ ಹುಡುಕಾಡಿಕೊಂಡು ಮಾಡಿಕೊಂಡು ಬರೋದು ಕಷ್ಟ ಆಗ್ತದೆ. ಇಲ್ಲಿ ಎಲ್ಲನೂ ಸಿದ್ಧವಾಗಿರ್ತದೆ, ಬರ್ಬೋದು. ಹೊಸದು ನೋಡಿದಾಗೆ ಅನೇಕ ಸಮಸ್ಯೆಗಳು ಕಂಡು ಬರ್ಬೋದು. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅವರು ಹೋಗ್ಬೋದು. ಇದು ಒಂದು ಅತಿ ಮುಖ್ಯವಾದಂಥ ಒಂದು ವಿಚಾರ. ತುಂಬ ಸಂತೋಷ ಸರ್, ಸಮಯ ಆಗ್ತಾ ಬಂತು. ಆತ್ಮೀಯ ಬಂಧುಗಳೇ, ಕೇಳಿದ್ರಲ್ಲ, ಕೃಷಿ ಮೇಳಗಳು ಹೆಚ್ಚು ವೈಶಿಷ್ಟ್ಯಪೂರ್ಣವಾದಂಥ ವಿಸ್ತರಣಾ ಚಟುವಟಿಕೆಗಳು. ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಇಂತಹ ಚಟುವಟಿಕೆಗಳನ್ನು ಮಾಡುವಾಗ ಒಂದೇ ಜಾಗದಡಿಯಲ್ಲಿ ಸಂವಾದ, ತಂತ್ರಜ್ಞಾನಗಳು, ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ, ಜೊತೆಗೆ ಅವುಗಳನ್ನು ನೋಡಿ ತಜ್ಞರೊಂದಿಗೆ ನಾವು ಬಗೆಹರಿಸಿಕೊಳ್ಳಬಹುದಾದಂಥ ಪ್ರಶ್ನೆಗಳಿಗೆ ಸಂದೇಹಗಳನ್ನು ನಾವು ಪಡೀಲಿಕ್ಕೆ ಕೃಷಿ ಮೇಳಗಳಿಂದ ಸಾಧ್ಯ ಇದೆ. ಈ ಒಂದು ದೃಷ್ಟಿಯಿಂದ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ, ಅಂದರೆ 3 ವರ್ಷ ಆಗಿದೆ, ಶಿವಮೊಗ್ಗದ ಕೃಷಿ ಹಾಗೂ ತೋಟಗಾರಿಕೆಗಳು, ಇದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ವಿಶ್ವವಿದ್ಯಾನಿಲಯ. ಕೃಷಿನೂ ಇದೆ, ತೋಟಗಾರಿಕೆ ಎರಡೂ ಹೆಸರಿನಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯದ ಒಂದು ಕೃಷಿ ಮೇಳ ಏನಿದೆ, ಬರುವಂತಹ ಅಕ್ಟೋಬರ್ 3ರಿಂದ 6ನೇ ತಾರೀಕಿನವರೆಗೆ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅದರ ಕುಲಪತಿಗಳಾಗಿರ್ತಕ್ಕಂಥ ನಲ್ಮೆಯ ಸಿ ವಾಸುದೇವಪ್ಪನವರು, ಅದರ ಸಂಶೋಧನಾ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪಿ ನಾರಾಯಣಸ್ವಾಮಿ ಅವರು ಸವಿವರವಾಗಿ ತಿಳಿಸಿದ್ದಾರೆ. ಈ ಕೃಷಿ ಮೇಳದ ಪ್ರಯೋಜನವನ್ನು ಕೂಡ ತಾವು ಪಡಿತೀರಾ ಅಂತ ನಾವು ಭಾವಿಸಿಕೊಂಡು, ಸಂಪೂರ್ಣವಾದಂಥ ಕೃಷಿ ಮೇಳ ಇದು ಹೆಚ್ಚು ಮಾಹಿತಿಯನ್ನು ಪಡೆಯುವಂತಾಗಲಿ ರೈತರು ಅಂತ ಹೇಳಿ ಭಾವಿಸ್ತಾ ಇವರಿಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ನಿಮ್ಮ ಪರವಾಗಿ. ನಮಸ್ಕಾರ ಸರ್.